ಎಸ್ ಮೊದಲ ಬಾರಿ ನಟಿ ರಮ್ಯಾ ಕೋರ್ಟ್ ಕಟಕಟೆಯನ್ನು ಹತ್ತಿರುವಂತಹದ್ದು. ಹಾಗಾದರೆ ರಮ್ಯಾ ಅವರಿಗೆ ಏನಾಯಿತು? ಯಾವ ಕೇಸಲ್ಲಿ ಅವರು ಕೋರ್ಟ್ ಕಟಕಟೆಯನ್ನು ಹತ್ತಿದ್ರು? ಇದ್ದಕ್ಕಿದ್ದಂತೆ ರಮ್ಯಾ ಕೋರ್ಟ್ಗೆ ಬಂದಿದ್ದೇಕೆ? ಮಾಜಿ ಸಂಸದೆ ಮೋಹಕ ತಾರೆ ನಟಿ ರಮ್ಯಾ ಅವರು ಇವತ್ತು ಕೋರ್ಟ್ಗೆ ಹಾಜರಾಗಿರುವಂತಹದ್ದು. ಚಂದನವನದ ಸುಂದರಿ ರಮ್ಯಾ ಅವರಿಗೆ ಏನಾಗಿತ್ತು? ಆ ಸಿನಿಮಾ ವಿರುದ್ಧ ರಮ್ಯಾ ಸಿಡಿದಿದ್ದೇಕೆ, ಗುಡುಗಿದ್ದೇಕೆ? ಎಸ್, ಮೊದಲ ಬಾರಿ ನಟಿ ರಮ್ಯಾ ಕೋರ್ಟ್ ಕಟಕಟೆಯಲ್ಲಿ ಈಗ ಹತ್ತಿರುವಂತಹದ್ದು. ಹಾಗಾದರೆ ರಮ್ಯಾ ಅವರಿಗೆ ಏನಾಯಿತು? ಯಾವ ಕೇಸಲ್ಲಿ ಅವರು ಕೋರ್ಟ್ ಕಟಕಟೆಯನ್ನು ಹತ್ತಿದ್ರು? ಇದ್ದಕ್ಕಿದ್ದಂತೆ ರಮ್ಯಾ ಕೋರ್ಟ್ಗೆ ಬಂದಿದ್ದೇಕೆ? ಮಾಜಿ ಸಂಸದೆ ರಮ್ಯಾ ಚಂದನವನದ ಸುಂದರಿ ರಮ್ಯಾ ಅವರಿಗೆ ಏನಾಗಿತ್ತು? ಆ ಸಿನಿಮಾ ವಿರುದ್ಧ ರಮ್ಯಾ ಸಿಡಿದಿದ್ದೇಕೆ, ಗುಡುಗಿದ್ದೇಕೆ? ಏನಾಗಿತ್ತು ರಮ್ಯಾ ಅವರಿಗೆ? ಯಾಕೆ ಕೋರ್ಟ್ ಮೆಟ್ಟಿಲು ಹತ್ತಿದ್ರು ಇವತ್ತ? ಇದ್ದಕ್ಕಿದ್ದಂತೆ ಕೋರ್ಟ್ಗೆ ಹಾಜರಾಗಿದ್ರು ನಟಿ ರಮ್ಯಾ ಅವರು. ಸ್ಯಾಂಡಲ್ವುಡ್ನ ಮೋಹಕ ತಾರೆ ನಟಿ ರಮ್ಯಾ ಅವರು ಇವತ್ತು ಇದ್ದಕ್ಕಿದ್ದಂತೆ ಕೋರ್ಟ್ ಮೆಟ್ಟಿಲು ಹತ್ತಿದ್ರು. ಹಾಗಾದರೆ ರಮ್ಯಾ ಅವರಿಗೆ ಏನಾಗಿತ್ತು? ಯಾವ ಕೇಸ್ ಮೇಲೆ ಅವರು ಕೋರ್ಟ್ಗೆ ಹಾಜರಾಗಿದ್ರು? ಇದ್ದಕ್ಕಿದ್ದಂತೆ ರಮ್ಯಾ ಕೋರ್ಟ್ಗೆ ಬಂದಿದ್ದೇಕೆ? ಎಸ್, ಇದು ಮಾಜಿ ಸಂಸದೆ ಮೋಹಕ ತಾರೆ ನಟಿ ರಮ್ಯಾ ಅವರ ಕುರಿತಾದಂತಹ ಒಂದು ಎಕ್ಸ್ಕ್ಲೂಸಿವ್ ಸ್ಟೋರಿ. ಚಂದನವನದ ಸುಂದರಿ ರಮ್ಯಾ ಅವರಿಗೆ ಏನಾಗಿತ್ತು? ಆ ಸಿನಿಮಾ ವಿರುದ್ಧ ರಮ್ಯಾ ಸಿಡಿದಿದ್ದೇಕೆ, ಗುಡುಗಿದ್ದೇಕೆ? ಆ ಸಿನಿಮಾ ವಿರುದ್ಧ ಕೋರ್ಟ್ ಮೆಟ್ಟಿಲು ಹತ್ತಿದ್ರ ನಟಿ ರಮ್ಯಾ? ಎಸ್, ಮೊದಲ ಬಾರಿಗೆ ನಟಿ ರಮ್ಯಾ ಅವರು ಕೋರ್ಟ್ ಕಟಕಟೆಯನ್ನು ಹತ್ತಿರುವಂತಹದ್ದು. ಹಾಗಾದರೆ ನಟಿ ರಮ್ಯಾ ಯಾಕೆ ಕೋರ್ಟ್ಗೆ ಬಂದಿದ್ರು? ಯಾವ ಕಾರಣಕ್ಕೋಸ್ಕರ ಕೋರ್ಟ್ಗೆ ಬಂದಿದ್ರು? ಅಂಥದ್ದೇನಾಗಿತ್ತು? ಯಾವ ಕೇಸ್ ಮೇಲೆ ಅವರು ಕೋರ್ಟ್ಗೆ ಬಂದಿದ್ರು? ಯಾಕೆಂತಂದರೆ ಇವತ್ತು ನಟಿ ರಮ್ಯಾ ಅವರು ಕೋರ್ಟ್ಗೆ ಹಾಜರಾಗಿದ್ದರು. ಕೋರ್ಟ್ ಕಟಕಟೆ ಮುಂದೆ ಅವರು ನಿಂತಿದ್ರು. ಹಾಗಾದರೆ ಯಾವ ಕೇಸ್ಗೋಸ್ಕರ, ಯಾವ ಕಾರಣಕ್ಕೋಸ್ಕರ ಅವರು ಕೋರ್ಟ್ ಮೆಟ್ಟಿಲು ಹತ್ತಿದ್ರು? ಜೊತೆಗೆ ಒಂದು ಸಿನಿಮಾ ವಿರುದ್ಧ ಅವರು ರಮ್ಯಾ ಸಿಡಿದಿದ್ದೇಕೆ? ಎಸ್, ಅನುಮತಿ ಇಲ್ಲದೆ ನಟಿ ರಮ್ಯಾ ಅವರ ವಿಡಿಯೋ ಬಳಕೆ ಆರೋಪ. ರಮ್ಯಾಳ ವಿಡಿಯೋ ಬಳಕೆ ಮಾಡಿತ್ತಾ ಆ ಸಿನಿಮಾ ತಂಡ? ಚಿತ್ರತಂಡದ ವಿರುದ್ಧ ದೂರು ನೀಡಿದ್ದ ನಟಿ ರಮ್ಯಾ. ಹಾಸ್ಟೆಲ್ ಹುಡುಗರಿಂದ ರಮ್ಯಾ ವಿರುದ್ಧ ಬೇಸರ. ರಮ್ಯಾ ಹೂಡಿದ ದೂರಿನ ವಿಚಾರಣೆ ಮುಂದೂಡಿಕೆ. ಕೋರ್ಟ್ ಮುಂದೆ ಹಾಜರಾದ ಮೋಹಕ ತಾರೆ. ಸಿನಿಮಾ ಬಿಡುಗಡೆ ತಡೆಯಾಜ್ಞೆ ನೀಡುವಂತೆ ನಟಿ ರಮ್ಯಾ ಅವರು ಕೋರ್ಟ್ ಮೆಟ್ಟಿಲೇರಿದ್ರು. ಕೊನೆಗೂ ವಿಚಾರಣೆಯನ್ನು ಮಾಡಿದಂತಹ ಕೋರ್ಟ್ ವಿಚಾರಣೆಯನ್ನು ಈಗ ಮುಂದೂಡಿರುವಂತಹದ್ದು. ಅನುಮತಿ ಇಲ್ಲದೆ ನಟಿ ರಮ್ಯಾ ಅವರ ವಿಡಿಯೋವನ್ನು ಹಾಸ್ಟೆಲ್ ಹುಡುಗರು ಆ ಒಂದು ಸಿನಿಮಾದಲ್ಲಿ ಬಳಕೆಯನ್ನು ಮಾಡಿದ್ರು, ರಮ್ಯಾ ಅವರ ವಿಡಿಯೋಗಳನ್ನು. ಸೊ ಹಾಗಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಟಿ ರಮ್ಯಾ ಅವರು ಆ ಒಂದು ಚಿತ್ರತಂಡದ ವಿರುದ್ಧ ಧ್ವನಿ ಎತ್ತಿದ್ರು. ಚಿತ್ರತಂಡದ ವಿರುದ್ಧ ದೂರನ್ನು ಕೂಡ ದಾಖಲು ಮಾಡಿದರು. ಆ ಒಂದು ದೂರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೋರ್ಟ್ ಮುಂದೆ ನಟಿ ರಮ್ಯಾ ಅವರು ಹಾಜರಾಗಿದ್ದರು. ಎಸ್, ಇದೇ ವಿಚಾರಕ್ಕೆ ನಟಿ ರಮ್ಯಾ ಅವರು ಕೋರ್ಟ್ ಕಟಕಟೆಗೆ ಹತ್ತಿದ್ದು. ಇವತ್ತು ಇದ್ದಕ್ಕಿದ್ದಂತೆ ನಟಿ ರಮ್ಯಾ ಅವರು ಕೋರ್ಟ್ ಮುಂದೆ ಹಾಜರಾಗಿದ್ದರು. ಎಲ್ಲರೂ ಕೂಡ ಶಾಕ್ ಆಗಿತ್ತು. ಯಾವ ಕಾರಣಕ್ಕೋಸ್ಕರ ನಟಿ ರಮ್ಯಾ ಅವರು ಕೋರ್ಟ್ ಮುಂದೆ ಹಾಜರಾಗಿದ್ದರು, ಏನಾಗಿತ್ತು, ಅಂಥದ್ದೇನಪ್ಪ ಅಂತೇಳಿ ಪ್ರತಿಯೊಬ್ಬರು ಕೂಡ ಶಾಕ್ ಆಗಿದ್ದರು. ಆದರೆ ಈಗ ಆ ಒಂದು ವಿಚಾರ, ಅಂದರೆ ಯಾವ ಕಾರಣಕ್ಕೋಸ್ಕರ ಕೋರ್ಟ್ ಮುಂದೆ ಹಾಜರಾಗಿದ್ದರು ಅನ್ನೋ ಒಂದು ವಿಚಾರ ಈಗ ರಿವೀಲ್ ಆಗಿರುವಂತಹದ್ದು. ಎಸ್, ಹಾಸ್ಟೆಲ್ ಹುಡುಗರು ಆ ಒಂದು ಸಿನಿಮಾ ತಂಡ ರಮ್ಯಾ ಅವರ ಒಂದು ಅನುಮತಿ ಇಲ್ಲದೆ, ಅಂದರೆ ರಮ್ಯಾ ಅವರ ಒಂದು ಪರ್ಮಿಷನ್ ಇಲ್ಲದೆ ಅವರ ವಿಡಿಯೋಗಳನ್ನು ಬಳಕೆ ಮಾಡಿದರು ಆ ಒಂದು ಚಿತ್ರತಂಡ. ಸೊ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಟಿ ರಮ್ಯಾ ಅವರು ಆ ಚಿತ್ರತಂಡದ ವಿರುದ್ಧ ದೂರನ್ನು ಕೂಡ ದಾಖಲು ಮಾಡಿದರು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಟಿ ರಮ್ಯಾ ಅವರು ಕೋರ್ಟ್ ಮುಂದೆ ಹಾಜರಾಗಿದ್ದರು.